ಜ್ಞಾನವ್ಯಾಪಿ ರಹಸ್ಯ ಹೀಗೆ ಬಯಲಾಗ್ತಾ ಇದೆ ಎಎಸ್ಐನ ವರದಿಯಲ್ಲಿ. ಸೊ ಇದು ವಿಜಯನಗರ ಪಾಳೆಗಾರರ ಅಥವಾ ಅಧಿಕಾರಿಗಳ ಕಾಲದಲ್ಲಿ ನಡೆದಿರುವಂತಹ ಸೇವಾರ್ಥ ಇರಬಹುದು ಅಂತಿದ್ದಾರೆ. ಸುಮಾರು 16ನೇ ಶತಮಾನದ ಕನ್ನಡದ ಶಾಸನ ಈಗ ಅಲ್ಲಿ ಲಭ್ಯವಾಗಿರೋದು. ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥವನ್ನ ನೀಡುವ ಸಮಯದಲ್ಲಿ ಈ ರೀತಿ ಕಲ್ಲಿನ ಮೇಲೆ ಹೆಸರನ್ನ ಬರೆಯುತ್ತಾರೆ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷ ದತ್ತಿ ನೀಡುವುದು ಪದ್ಧತಿ ಇದ್ದಿದ್ದು. ಕೋಲಾರ ಮೂಲದ ಪಾಳೆಗಾರರು ಅಥವಾ ಅಧಿಕಾರಿಗಳು ಇರಬಹುದು ಅಂತ ಈಗ ಹೇಳ್ತಾ ಇದ್ದಾರೆ. ಇದು ವಿಜಯನಗರದ ಪಾಳೆಗಾರರ ಅಥವಾ ಅಧಿಕಾರಿಗಳ ಕಾಲದಲ್ಲಿ ನಡೆದಿರುವಂತಹ ಸೇವಾರ್ಥ ಇರಬಹುದು ಅಂತ ಹೇಳಿ. ಸೊ ಈ ಕೆತ್ತನೆಯ ಕೆಲಸ ಅದರಲ್ಲಿ ಉಲ್ಲೇಖವಾಗಿರುವಂಥದ್ದನ್ನ ನೋಡ್ತಾ ಇದ್ರೆ ನಮ್ಮ ಜೊತೆಗೆ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಇದ್ದಾರೆ, ಇತಿಹಾಸ ತಜ್ಞರು. ನಾವು ಅವಾಗಿಂದ ಕೂಡ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ವಿ. ಡಾಕ್ಟ್ರೇ, ಈ ವಿಚಾರದಲ್ಲಿ ಕಲ್ಲಿನ ಮೇಲೆ ಕನ್ನಡದ ಬರಹದ ವಿಚಾರದಲ್ಲಿ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂತಹ ವಿಚಾರ, ಕೋಲಾರದ ಪಾಳೆಗಾರರು ಅಥವಾ ಅಧಿಕಾರಿಗಳು ಈ ರೀತಿಯಾಗಿ ಕೊಟ್ಟಿದ್ರು ಅಂತ ಹೇಳಿ. ಸಾಮಾನ್ಯವಾಗಿ ಆ ಊರಿನಲ್ಲಿ ಯಾರಾದರೂ ಈ ರೀತಿಯಾಗಿ ದಾನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹೆಸರನ್ನ ಬರೆಯುವಂಥದ್ದನ್ನ ಸಾಮಾನ್ಯವಾಗಿ ಆಯಾ ಊರುಗಳ ದೇವಸ್ಥಾನಗಳಲ್ಲಿ ಗಮನಿಸಿದ್ವಿ. ಬಟ್ ಎಲ್ಲಿಯ ಕೋಲಾರ, ಎಲ್ಲಿಯ ಕಾಶಿ, ಇಲ್ಲಿಂದ ಇರುವಂತಹ ಪಾಳೆಗಾರರು ಹೋಗಿ ಬರೆದಿದ್ದಾರೆ ಅಂತಂದ್ರೆ ಹೇಗೆ ಸಾಧ್ಯ ಆಗತ್ತೆ? ಇದು ಏನು ಉಲ್ಲೇಖಗಳಿದೆ? ಇದು ಬೇರೆ ಬೇರೆ ದೇವಸ್ಥಾನ, ಉತ್ತರ ಭಾರತದ ಬೇರೆ ದೇವಸ್ಥಾನಗಳಲ್ಲೂ ಈ ರೀತಿಯಾಗಿ ಸಿಗುತ್ತಾ? ನಾವು ಈ ಥರದ್ದು ಸಾಕಷ್ಟು ಉದಾಹರಣೆ ಕೊಡ್ಬೋದು. ಉದಾಹರಣೆಗೆ ಈಗ ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿನ ದಾಲ್ ಸರೋವರ ಅಂತ ಏನಿದೆಯೋ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಶಂಕರ ಬೆಟ್ಟ ಅಂತೇಳಿ. ಆ ಶಂಕರ ಬೆಟ್ಟವನ್ನ 1923ರಲ್ಲಿ 1923 ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಸ್ವಂತ ದುಡ್ಡಿನಿಂದ ಅದನ್ನು ಜೀರ್ಣೋದ್ಧಾರಗೊಳಿಸ್ತಾರೆ. ಅಲ್ಲಿ ಕೂಡ ಒಂದು ಕನ್ನಡದ ಶಾಸನವನ್ನ ನೋಡ್ತೇವೆ. ಅಂದ್ರೆ ಕಾಶ್ಮೀರದಲ್ಲಿ ಕನ್ನಡದ ಶಾಸನವನ್ನ 100 ವರ್ಷಗಳ ಹಿಂದೆನೇ ಮೈಸೂರಿನ ಮಹಾರಾಜರು ಹಾಕ್ಸಿರೋದನ್ನ ನಾವು ನೋಡ್ತೇವೆ. ಇಡೀ ದೇವಾಲಯದ ನವೀಕರಣ ಮಾಡೋದಕ್ಕೆ ಏನು ದುಡ್ಡು ಖರ್ಚಾಗುತ್ತೆ ಅದೆಲ್ಲವನ್ನು ಅವರು ತಮ್ಮ ಸ್ವಂತ ದುಡ್ಡಿಂದ ಕೊಟ್ಟಿರೋದನ್ನು ನಾವಲ್ಲಿ ಕಾಣ್ತೇವೆ. ಅದೇ ಥರ ಕಲ್ಕತ್ತಾದಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂಥ 10ನೇ ಚಾಮರಾಜ ಒಡೆಯರು ಅವರು ಅಲ್ಲಿ ತೀರ್ಕೊಂಡ್ಬಿಡ್ತಾರೆ. ಆಗ ಕಲ್ಕತ್ತಾ ಬ್ರಿಟಿಷರ ವಶದಲ್ಲಿರುತ್ತೆ. ಅವರು 10ನೇ ಚಾಮರಾಜ ಒಡೆಯರವರ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ಕೊಟ್ಟು ಸುಮಾರು 3 ರಿಂದ 4 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಅಲ್ಲಿ 10ನೇ ಚಾಮರಾಜ ಒಡೆಯರವರ ಬೃಂದಾವನ ಇದೆ, ಅಂದರೆ ಅವ್ರದ್ದು ಸ್ಮಾರಕ ಅಲ್ಲಿದೆ. ಅದರ ನಿರ್ವಹಣೆಯನ್ನು ಕೂಡ ಕಲ್ಕತ್ತಾ ಸರ್ಕಾರ ಮಾಡ್ತಾ ಇದೆ. ಹೀಗೆ ನಾವು ಭಾರತದ ಹಲವು ಕ್ಷೇತ್ರಗಳಲ್ಲಿ ಕನ್ನಡದ ಶಾಸನಗಳಿರುವಂಥ ಸ್ಥಳಗಳನ್ನು ನಾವು ನೋಡ್ಬೋದು. ಕಾಶಿಯಲ್ಲಂತೂ ಇನ್ನೂ ತುಂಬಾ ಇದ್ದಾವೆ. ಕಾಶಿಗೂ ಮತ್ತು ಕನ್ನಡದ ಭಕ್ತರಿಗೂ ಅವಿನಾಭಾವ ಸಂಬಂಧ ಇದೆ. ಬಹುತೇಕ ಎಲ್ಲರೂ ಕೂಡ ಪ್ರತಿಯೊಬ್ಬರ ಆಸೆನೂ ಒಂದಿರುತ್ತೆ, ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಬೇಕು ಅಂತೇಳಿ, ಅಥವಾ ಸಾಯುವ ಕಡಗಾಲದಲ್ಲಾದರೂ ಕೂಡ ಕಾಶಿ ತೀರ್ಥ ಅಥವಾ ಗಂಗಾಜಲ ಅಂತ ನಾವೇನು ಕರಿತೀವಿ ಅದನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದಿದೆ. ಹೀಗಾಗಿ ಕಾಶಿಗೆ ಅತಿ ಹೆಚ್ಚಿನ ಸಂಪತ್ತು ಕರ್ನಾಟಕದಿಂದ, ದಕ್ಷಿಣ ಭಾರತದಿಂದ, ಭಾರತದ ಇತರ ದೇಶಗಳಿಂದ ಹರಿದು ಹೋಗಿದೆ. ಅಲ್ಲಿಯೂ ಕೂಡ ಕಾಶಿಯವರು ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಆ ಕಾಲದಿಂದನೂ ಒದಗಿಸ್ತಾ ಇದ್ರು. ಹೀಗಾಗಿ ಕಾಶಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅಲ್ಲಿ 4ನೇ ಶತಮಾನದಿಂದ ಕರ್ನಾಟಕಕ್ಕೂ ಅದಕ್ಕೂ ಇರುವಂಥ ಸಂಬಂಧಗಳನ್ನು ಶಾಸನಗಳ ರೂಪದಲ್ಲಿ ನಾವು ನೋಡ್ತೇವೆ. ಇನ್ನು ಪುರಾಣದ ರೂಪದಲ್ಲಿ ಹೋದಾಗ ಅದು ಬೇರೆ ಅರ್ಥಗಳನ್ನು ಕೊಡುತ್ತೆ, ಭಾಳ ಹಿಂದಕ್ಕೆ ಹೋಗುತ್ತೆ. ಅದನ್ನು ನಂಬೋದು ಬಿಡೋದು ಅದು ಜನಗಳಿಗೆ ಸೇರಿದ್ದು. ಹೀಗಾಗಿ ಕಾಶಿಯಲ್ಲಿ ಸರಿಯಾದ ಅಧ್ಯಯನ ಮಾಡಿಬಿಟ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಕನ್ನಡ ಶಾಸನಗಳು, ಕನ್ನಡ ರಾಜರ ಸೇವೆಗಳು ಅಥವಾ ಕನ್ನಡ ಭಕ್ತರ ಸೇವೆಗಳು ಅಥವಾ ಕನ್ನಡ ನಾಡಿನ ಅಧಿಕಾರಿಗಳ ಸೇವೆಗಳು ಇವೆಲ್ಲವನ್ನು ನಾವು ಅಲ್ಲಿ ಕಾಣ್ಬೋದು. ಬಟ್ ಡಾಕ್ಟ್ರೇ, ಈ ಜಂಗಮವಾಡಿ ಮಠದ ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಆ ವಿಚಾರದಲ್ಲಿ ಮಹಾಭಾರತದಿಂದ ಅದು ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬಟ್ ದಾಖಲೆಗಳು ಸಿಗೋದು ನಮಗೆ 6ನೇ ಶತಮಾನದಿಂದಲೂ ಕೂಡ ಆ ಮಠ ಇತ್ತು ಅನ್ನುವಂಥದ್ದು. ಈ ಔರಂಗಜೇಬನ ದಾಳಿಯ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳೇನಾದರೂ ಈಗ ಕಾಶಿಯಲ್ಲಿ ಈಗ ಸಿಗ್ತಾ ಇರುವಂಥ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆಗೆ ಏನು ಸಿಗ್ತಾ ಇದೆ ವಿಗ್ರಹಗಳೆಲ್ಲ, ಇದ್ರ ಬಗ್ಗೆ ಉಲ್ಲೇಖಗಳೇನಾದರೂ ನಮಗೆ ಜಂಗಮವಾಡಿ ಮಠದಲ್ಲಿ ಲಭ್ಯವಾಗಬಹುದಾ ಅಂತ ಹೇಳಿ? ಅಲ್ಲಿರುವಂತಹ ಶಾಸನಗಳು ಅಲ್ಲೂ ಕೂಡ ಇದೆ. ಅಲ್ಲ, ಈಗ ಔರಂಗಜೇಬ್ ನಾಮ ಅಂತೇಳಿ ಆತನ ಜೀವನ ಚರಿತ್ರೆಯನ್ನು ಬರೆದಂಥ ದಾಖಲೆಗಳನ್ನು ಓದಿದಾಗ ಹಲವಾರು ಮುಸ್ಲಿಮೇತರ ಧಾರ್ಮಿಕ ಸ್ಥಾವರಗಳನ್ನು ಹಾಳು ಮಾಡ್ದ ಅಥವಾ ನಾಶಪಡಿಸ್ದ ಅನ್ನುವಂಥದ್ದು ದಾಖಲೆಗಳು ಸಿಗ್ತವೆ. ಅವುಗಳ ಆಧಾರದ ಮೇಲೆ ಜಂಗಮಠವೇ ಅಥವಾ ಬೇರೆ ಮಠನೇ ಅಥವಾ ಇನ್ಯಾವುದು ಅಂತೇಳಿ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಬರೀ ಕಾಶಿ ಒಂದೇ ಅಲ್ಲ, ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ನಾವು ಸಾಕಷ್ಟು ಈ ಅವಶೇಷಗಳನ್ನು ಕಾಣ್ತೇವೆ. ಮತ್ತು ಜ್ಞಾನವ್ಯಾಪಿ ಅನ್ನುವಂಥ ಹೆಸರು ಇದೆಯಲ್ಲ, ಇದು ಬೌದ್ಧರಿಗೆ ಸಂಬಂಧಪಟ್ಟಿದ್ದು ಅಂತಲೂ ಇದೆ. ಅದಾದ ನಂತರ ಅದು ಹಿಂದೂಗಳ ವಶಕ್ಕೆ ಬಂದಿದೆ.
ಹಿಂದೂಗಳಿಂದ ಅದು ಮತ್ತೆ ಮುಸಲ್ಮಾನರ ಕೈಗೆ ಹೋಗಿದೆ. ಈಗ ಮುಸಲ್ಮಾನರಿಂದ ಮತ್ತೆ ಅದು ಹಿಂದೂಗಳ ಕೈಗೆ ಬರ್ತಿದೆ. ಇದೇನಾಗುತ್ತೆ, ಈ ಧಾರ್ಮಿಕ ಕೇಂದ್ರಗಳಿರ್ತಾವಲ್ಲ, ಆಯಾ ಕಾಲಘಟ್ಟದಲ್ಲಿ ಯಾವ ರಾಜಕೀಯ ವ್ಯವಸ್ಥೆ ಇರುತ್ತೋ ಆ ರಾಜಕೀಯ ವ್ಯವಸ್ಥೆಯ ಧಾರ್ಮಿಕ ಮುಖಂಡರುಗಳ ಅಥವಾ ಧಾರ್ಮಿಕ ವ್ಯಕ್ತಿಗಳ ಕೈಗೆ ಹೋಗೋದು ಸಂಪ್ರದಾಯ ಆಗ್ಬಿಟ್ಟಿದೆ. ಈಗ ನೋಡಬೇಕು ನಮ್ಮ ಕಾನೂನು ಏನು ಹೇಳುತ್ತೆ ಅಂತ. ಪ್ರತಿಯೊಂದನ್ನು ಕೂಡ ನಾವು ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರುವಂಥ ನ್ಯಾಯಾಲಯಗಳ ಆದೇಶದ ಮೇರೆಗೆ ಹೋಗಬೇಕು. ಈಗ ಏನು 800 ಪುಟಕ್ಕೂ ಹೆಚ್ಚಿನ ಒಂದು ವರದಿಯನ್ನು ಪ್ರಾಚ್ಯವಸ್ತು ಅಥವಾ ಆ ಇಲಾಖೆಯವರು ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ. ನಾವು ಯಾವುದನ್ನು ಕೂಡ ತಳ್ಳಾಕೋದಕ್ಕಾಗೋದಿಲ್ಲ. ಅದರ ಅಂತಿಮವಾಗಿ ಅದನ್ನು ಒಪ್ಪೋದು ನ್ಯಾಯಾಲಯ. ಅದನ್ನು ಒಪ್ಪಿ ಅದಕ್ಕೆ ಅಂಕಿತ ಹಾಕಿದ್ಮೇಲೆ ಅವೆಲ್ಲ ಅಧಿಕೃತ ಆಗುತ್ತೆ. ಅಲ್ಲಿವರೆಗೂ ಇರಬಹುದೇನೋ ಹೌದೇನೋ ಅನ್ನೋ ರೀತಿ ಇರುತ್ತೆ, ಅಥವಾ ಬೇರೆ ರೀತಿಯ ವ್ಯಾಖ್ಯಾನವನ್ನು ಮಾಡ್ಬೋದು. ಒಂದು ಸಾರಿ ನ್ಯಾಯಾಲಯ ಅದನ್ನು ಒಪ್ಪಿ ಇಲ್ಲ ಇದು ಹಿಂದೂ ಧಾರ್ಮಿಕ ಇವರಿಗೆ ಸೇರಿದ್ದು, ಅವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದರೆ ಖಂಡಿತವಾಗಿ ಅಲ್ಲಿರುವಂಥ ಮಸೀದಿಯವರು ಆ ಜಾಗವನ್ನು ತೆರವು ಮಾಡಬೇಕಾಗುತ್ತೆ. ಅದನ್ನು ಹಿಂದೂ ಯಾರಿರ್ತಾರೆ ಸರ್ಕಾರದ ವತಿಯಿಂದ ಅಥವಾ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಸರ್ಕಾರ ಆಮೇಲೆ ಒಂದು ತೀರ್ಮಾನವನ್ನು ತಗೊಂಡು ಅದು ಯಾವ ಪಂಥದವ್ರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅವ್ರು ನಿರ್ಧಾರ ಮಾಡ್ತಾರೆ.